ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 7 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕೋತಾ ಇದ್ದೀನಿ. ನೀವು ಇದು ಬೇಕಂದ್ರೆ ಹಾಕೋಬೋದು, ಇದು ಆಪ್ಷನ್ನು. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಪಕ್ಕಕ್ಕೆ 3 ದಾರ ಬರುತ್ತೆ, 2 ದಾರಕ್ಕೆ ಒಂದು 2 ದಾರಕ್ಕೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ಪಕ್ಕಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ದಾರಕ್ಕೆ ಒಂದು 2 ದಾರಕ್ಕೆ ಒಂದು ನೋಡಿ ಈ ಥರ. ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ, 2 ದಾರಕ್ಕೆ ಒಂದು 2 ದಾರಕ್ಕೆ ಒಂದು, ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ, 2 ದಾರಕ್ಕೆ ಒಂದು 2 ದಾರಕ್ಕೆ ಒಂದು. ಇದೇ ಥರನೇ 4 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದಾದಮೇಲೆ ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ ನಾನು. ನೋಡಿ ಈ ಥರ ಬರುತ್ತೆ. 2 ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ದಾರ ತಗೋಬೇಕು. 1 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾವು ಈಗ ಫಸ್ಟ್ ಹೇಗೆ ಮಾಡಿದೋ 4 ಡಬಲ್ ಕ್ರೋಶೆಟ್ಟು, ಹಾಗೆಯೇ ಪಕ್ಕನೇ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವುದು ಪಲ್ಲು ಕಲರ್ ಇರುತ್ತೆ ಅದರ ಆಪೋಸಿಟ್ ಕಲರ್ನ ಹಾಕ್ಕೋಬೇಕು, ಬಾಡಿ ಕಲರ್ನ ಹಾಕ್ಕೋಬೇಕು. ಪಲ್ಲು ಕಲರು ಸೆಕೆಂಡ್ ಸ್ಟೆಪ್ಸ್ಗೆ ಹಾಕ್ಕೋಬೇಕು ನೀವು. ನಾನಿಲ್ಲಿ 7 ದಾರ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ, ದಪ್ಪಾಗಿ ಬರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಲುಕ್ಕಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ. ತುಂಬಾ ಸಿಂಪಲ್ ಡಿಸೈನು. ಯಾರ್ಯಾರು ಹೊಸಬ್ರು ಕ್ರೋಶ ಕುಚ್ಚು ಕಲಿತಿರ್ತಾರೆ ಅವ್ರಿಗೆಲ್ಲ ತುಂಬಾ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ನ. ನೋಡಿ ಈ ಥರ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ, ಇನ್ನೂ 2 ಹಾಕೋತಾ ಇದ್ದೀನಿ. 1 2 ಮತ್ತು 1 2 ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2 ದಾರಕ್ಕೆ ಒಂದು 2 ದಾರಕ್ಕೆ ಒಂದು. ಇದೇ ಥರನೇ ಫುಲ್ಲು ಸ್ಯಾರಿಗೂ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ಇದು ಬೇಸ್ ಡಿಸೈನು. ಈಗ ನೆಕ್ಸ್ಟ್ ಡಿಸೈನ್ಗೆ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ನೀವು ಪಲ್ಲು ಕಲರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೇಸ್ಗೆ ಬಾಡಿ ಕಲರ್ ತೊಗೊಂಡಿರ್ತೀರ, ಇದಕ್ಕೆ ಪಲ್ಲು ಕಲರ್ ತೊಗೊಳ್ಳಿ. ಈಗ ನೋಡಿ 2 ಚೈನ್ ಹಾಕಿದ್ದೀನಲ್ಲ, ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪಕ್ಕಕ್ಕೆ ಒಂದು ಸಿಂಗಲ್ ಚೈನ್ ಮಾಡ್ಕೋತೀನಿ. ಏನಕ್ಕೆ ಅಂದರೆ ಗಟ್ಟಿಗೆ ಬರೋದಕ್ಕೆ. 1 2 ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 3 4 ಚೈನ್ ಹಾಕಿ ನೋಡಿ, ಆ ಚೈನ್ ಇಲ್ಲಿ 2 ಚೈನ್ ಹಾಕಿದ್ನಲ್ಲ, 2 ಚೈನಿಂದ ಬ್ಯಾಕ್ ಡಿಸೈನ್, ಬ್ಯಾಕ್ಗೆ ಒಂದು ಡಬಲ್ ಕ್ರೋಶೆಟ್ ಮಾಡಿರ್ತೀನಲ್ಲ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು 4 ಚೈನ್ ಹಾಕ್ಕೊಂಡು ಆಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 2 ಚೈನ್ ಇದೆಯಲ್ಲ, ಆ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ನಾನು. ಅದನ್ನು ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ, 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಈ 2 ಚೈನ್ ಗ್ಯಾಪಲ್ಲಿ ನಾನು 4 ಚೈನ್ ಮಾಡ್ತಾಯಿದ್ದೀನಿ, 4 ಚೈನ್ ಹಾಕೋತಾ ಇದ್ದೀನಿ. 4 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ 4 ಡಬಲ್ ಕ್ರೋಶೆಟ್ ಆಯಿತು. ಈಗ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಆದಮೇಲೆ ನಾನು ಅಲ್ಲೇ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಬ್ಯಾಕ್ ಸೈಡು ಒಂದು ಫಸ್ಟು ಲಾಸ್ಟಲ್ಲಿ ಇರುತ್ತಲ್ಲ 4 ಚೈನ್ದು,
ಅಲ್ಲಿಗೆ ನಾನು ಲಾಕ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಮಾತ್ರ ಲಾಕ್ ಮಾಡಿದೆ. ಸೆಕೆಂಡ್ ಟೈಮ್ಗೆ ನಾನು ಹಾಫ್ ಡಬಲ್ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ದಾರ ತೊಗೊಂಡು ಇಲ್ಲಿ 4 ಚೈನ್ ಹಾಕೋಬೇಕು. 4 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ. ಇದನ್ನು ಫಸ್ಟ್ ಟೈಮ್ ಮಾತ್ರ ನಾವು ಲಾಕ್ ಮಾಡ್ತೀವಿ ಫ್ರೆಂಡ್ಸ್. ಸೆಕೆಂಡ್ ಟೈಮ್ಗೆ 4 ಚೈನ್ ಆಗಿದ ತಕ್ಷಣ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಆರ್ಚ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ನೋಡಿ ಈ ಥರ ಬರುತ್ತೆ. ಲಾಸ್ಟಿಗೆ ನಾನು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಇಲ್ಲಿ ನಾನು ಲಾಸ್ಟಿಗೆ 2 ಚೈನ್ ಹಾಕಿರ್ತೀನಲ್ಲ, ಆ ಗ್ಯಾಪಿಗೆ ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡೋದಕ್ಕೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆಟ್ ಮಾಡೋದಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಉದ್ದನೇ ಬಿಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಗಮ್ ಹಾಕ್ಬಿಟ್ಟು ಆ ದಾರನೆಲ್ಲ ಬ್ಯಾಕ್ ಸೈಡ್ಗೆ ಗಮ್ ಹಾಕಿ ಅಂಟಿಸಿ. ಈಗ ಇದಕ್ಕೆ ನಾನು ನಿಮಗೆ ನೆಕ್ಸ್ಟು ಥರ್ಡ್ ಸ್ಟೆಪ್ನ ತೋರಿಸ್ತೀನಿ. ಅದಕ್ಕೆ ನಾನು ಸೇಮ್ ಬೇಸ್ಗೆ ಯಾವ ಡಿಸೈನ್ ತೊಗೊಂಡಿರ್ತೀನಿ ಆ ಡಿಸೈನೇ ತೊಗೋತಾ ಇದ್ದೀನಿ. ಆ ಕಲರೇ ತೊಗೋತಾ ಇದ್ದೀನಿ. ಈಗ ನೋಡಿ ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. 3 ಸಿಂಗಲ್ ಕ್ರೋಶ ಮಾಡ್ಕೋತೀನಿ ನಾನು. ನೋಡಿ ಈ ಥರ 3 ಸಿಂಗಲ್ ಕ್ರೋಶ ಆದಮೇಲೆ 3 ಸಿಂಗಲ್ ಕ್ರೋಶ ಫಸ್ಟು ಒಂದು ಲಾಕು, ಆಮೇಲೆ 3 ಸಿಂಗಲ್ ಕ್ರೋಶ ಮಾಡಿ ನೋಡಿ 1 2 ಈ 4 ಇರುತ್ತಲ್ಲ, ಫಸ್ಟು ಒಂದು ಸಿಂಗಲ್ ಚೈನ್ ಹಾಕೋತೀನಿ. ಫಸ್ಟ್ ಚೈನಲ್ಲಿ ನೋಡಿ ಇಲ್ಲಿ 4 ಚೈನ್ ಇದೆಯಲ್ಲ, ಆ ಮಧ್ಯೆ ಮೂರನೇ ಚೈನ್ ಮಧ್ಯೆ ನಾನು 2 3 ಮಧ್ಯೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 2 ದಾರಕ್ಕೆ 2 ದಾರಕ್ಕೆ 1 ಇಲ್ಲಿ ನಾನು 10 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ 4 ಚೈನ್ ಇದೆಯಲ್ಲ, ಆ 4 ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಈ ಥರ ನಾನು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನಾನು ಅಲ್ಲಿ 3 ಚೈನ್ ಹಾಕಿದ್ನಲ್ಲ, ಅಲ್ಲಿ ನಾನು ಕುಚ್ಚು ಕಟ್ಕೋತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಎಲಿಗೆಂಟಾಗಿರುತ್ತೆ. ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಹಾಗೇನೂ ಬಿಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇಲ್ಲಿ ನಾನು 10 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಆಗ ನೀವೇನು ಮಾಡಬೇಕು ಅಂದರೆ, ನಿಮಗೇನಾದರೂ ಕುಚ್ಚು ಬೇಡ ಅಂತ ಅಂದಾಗ ನೀವು ಅಂದರೆ ದಾರಕ್ಕೆ ಚೈನ್ ಹಾಕೋದಕ್ಕೆ ಥ್ರೆಡ್ ಕಟ್ಟೋದಕ್ಕೆ ಅಂತಲೇ ಎಕ್ಸ್ಟ್ರಾ 3 ಚೈನ್ ಹಾಕೋತಿರಲ್ಲ, ಅಲ್ಲಿ ನೀವು ಡಬಲ್ ಕ್ರೋಶೆಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಕುಚ್ಚಿಲ್ದಿರನು. ನೋಡಿ ಈ ಥರ ಬರುತ್ತೆ. ಈಗ ನಾನಲ್ಲಿ 3 ಮಧ್ಯ ಲಾಕ್ ಮಾಡ್ತಾಯಿದ್ದೀನಿ. 2 ಮತ್ತು 3 ಮಧ್ಯೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ 3 ಮಧ್ಯೆ ಲಾಕ್ ಮಾಡಿದ್ದೀನಿ. ಈಗ ನೋಡಿ ಈ ಥರ ಆರ್ಚ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನು ಫಸ್ಟ್ರಲ್ಲಿ ಲಾಕ್ ಮಾಡ್ಕೋತೀನಿ. ಅಂದರೆ 4 ಚೈನ್ ಇದೆಯಲ್ಲ, ಆ 4 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆಟ್ ಮಾಡ್ಕೋತೀನಿ. 3 ಸಿಂಗಲ್ ಕ್ರೋಶೆಟು 1 2 3
3 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಸಿಂಗಲ್ ಕ್ರೋಶೆಟ್ ಮಾಡಿ ಮಧ್ಯೆ ಎರಡರ ಮಧ್ಯೆ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ಥರ ಆ್ಯಸ್ ಇಟ್ ಈಸು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಬರುತ್ತೆ ಆರ್ಚು, ತುಂಬಾ ಲುಕ್ಕಾಗಿ ಕಾಣುತ್ತೆ. ನೋಡಿ ಈ ಥರ ಕೊನೆಗೆ ಈ ಥರ ಬರುತ್ತೆ. ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ.